ಪರಿಸ್ಥಿತಿಗಳು, ಮನಸ್ಥಿತಿಗಳು ಇದು ಎರಡೂ ಕೂಡ ಬದಲಾಗ್ತಾನೇ ಇರ್ತವೆ. ಯಾವಾಗ ನೀನು ಇದನ್ನು ಅರ್ಥ ಮಾಡ್ಕೊಳ್ತೀಯ, ಪರಿಸ್ಥಿತಿಯನ್ನು, ನಿನ್ನ ಮನಸ್ಥಿತಿಯನ್ನು ಸ್ಟ್ರಾಂಗ್ ಮಾಡ್ಕೊಳ್ತೀಯ, ಆಗ ಪರಿಸ್ಥಿತಿಗಳು ಕುಬ್ಜವಾಗ್ಬಿಡ್ತವೆ, ತೃಣವಾಗ್ಬಿಡ್ತವೆ. ಒಂದು ನಿನಗೆ ನನ್ನ ಅನುಭವದ ಮಾತನ್ನು ಹೇಳ್ತೀನಿ, ಪರಮ ಸತ್ಯವನ್ನು ಹೇಳ್ತೀನಿ ಕೇಳು. ಯಾವುದೇ ಸಮಸ್ಯೆಗಳಿಗೆ, ತೊಂದರೆಗಳಿಗೆ, ಕಷ್ಟಗಳಿಗೆ, ರೋಗಗಳು, ಕಾಯಿಲೆಗಳು, ಕುಂದುಕೊರತೆಗಳು, ಅಡೆತಡೆಗಳಿಗೆ ಅಷ್ಟು ಶಕ್ತಿ ಚೈತನ್ಯ ಇರೋದಿಲ್ಲ. ಅದಕ್ಕೆ ನೀನು ಶಕ್ತಿ ಚೈತನ್ಯವನ್ನು ತುಂಬುತ್ತೀಯ. ಅದು 1 ಗ್ರಾಮ್ ಇದ್ರೆ ನೀನು 10 ಗ್ರಾಮ್ ಮಾಡ್ತೀಯ, 10 ಗ್ರಾಮ್ ಇದ್ರೆ ನೀನು 100 ಗ್ರಾಮ್ ಮಾಡ್ತೀಯ, 100 ಗ್ರಾಮ್ ಇದ್ರೆ ನೀನು 1 kg ಮಾಡ್ತೀಯ, 1 kg ಇದ್ರೆ 10 kg ಮಾಡ್ತೀಯ, 10 kg ಇದ್ರೆ 100 kg ಮಾಡ್ತೀಯ. ಅದಕ್ಕೆ ಜೀವ ತುಂಬೋದು, ಬಲ ತುಂಬೋದು, ಅದಕ್ಕೆ ಸತ್ವ ಮಹತ್ವವನ್ನು ಕೊಡೋದು, ಬಲಿಷ್ಠತೆಯನ್ನು ತಂದುಕೊಡೋದು ನೀನು. ನಿನ್ನ ದೃಷ್ಟಿಕೋನ, ನಿನ್ನ ಆಲೋಚನೆಗಳು, ನೀನು ಚಿಂತನೆ ಮಾಡುವ ರೀತಿ ನೀತಿ, ನಿನ್ನ ಎದುರುಗಡೆ ಇರುವಂತಹ, ನಿನ್ನ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳನ್ನು, ಕುಂದುಕೊರತೆ, ಅಡೆತಡೆಗಳನ್ನು ಹೆಚ್ಚು ಮಾಡ್ತಾ ಇದೆ. ನಿನ್ನ ದೃಷ್ಟಿಕೋನವನ್ನು ಬದಲಾಯಿಸ್ಕೋ, ಅದೆಲ್ಲವೂ ಕುಬ್ಜವಾಗ್ಬಿಡ್ತದೆ. ನನ್ನ ಪ್ರಕಾರ, ನನ್ನ ವೈಯಕ್ತಿಕ ಅನುಭವದಲ್ಲಿ ಎಲ್ಲ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು ಬಲೂನ್ ಇದ್ದಂಗೆ. ಅಂತ ಊದು, ಬಲೂನ್ ಒಳಗಡೆ ಗಾಳಿ ಬರ್ತದೆ, ಅದನ್ನು ಸ್ವಲ್ಪ ಲೂಸ್ ಬಿಡು, ಎಲ್ಲವೂ ಹೊರಗೋಗ್ತದೆ. ಅದೇ ರೀತಿ ನೀನು ಬಲೂನ್ ಒಳಗಡೆ ಗಾಳಿ ತುಂಬಿದಂಗೆ ನಿನ್ನ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳಿಗೆ ನೀನು ಶಕ್ತಿ ಚೈತನ್ಯವನ್ನು ತುಂಬ್ತಾ ಇದೆಯಾ. ಅದು ಯಾರ್ದು? ನಿನ್ನದೇ ಶಕ್ತಿ ಚೈತನ್ಯವನ್ನು ತುಂಬ್ತಾ ಇದೆಯಾ. ಈಗ ಅದನ್ನು ಬಿಟ್ಬಿಟ್ರೆ ಅದು ಬಲೂನ್ ಎಲ್ಲ ಇರೋ ಗಾಳಿ ಎಲ್ಲ ಹೊರಗಡೆ ಬಂದು, ಈಗ ಆ ಬಲೂನಲ್ಲಿ, ಬಲೂನ್ ಅಂತ ಹೇಳಲ್ಲ ಅದನ್ನು, ಬಲೂನೇ ಈಗಲೂ ಸತ್ತೋಗಿರೋ ಬಲೂನ್, ನಿರ್ಜೀವ. ಅದರೊಳಗಡೆ ಗಾಳಿ ತುಂಬಿದ್ರೆ ಮಾತ್ರ ಆ ಬಲೂನಿಗೆ ಅರ್ಥ ಸಿಗುತ್ತೆ. ಅದೇ ರೀತಿ ನಾನು ಹೇಳೋದು ಯಾವಾಗ ನೀನು ಅರ್ಥ ಮಾಡ್ಕೊಳ್ತೀಯ, ಅಳವಡಿಸ್ಕೊಳ್ತೀಯ, ನಿನ್ನ ಜೀವನನೂ ಉನ್ನತಿಯಾಗೋದಕ್ಕೆ ಶುರುವಾಗುತ್ತೆ. ಅಭಿವೃದ್ಧಿ, ಸಮೃದ್ಧಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಇದೆಲ್ಲ ಬಿಟ್ಬಿಡು. ನಿನ್ನ ಆಸೆ ಆಕಾಂಕ್ಷೆಗಳು ಏನೇನು ಇಟ್ಕೊಂಡಿದೆಯಲ್ಲ, ಬರೆದು ಕೊಟ್ಟಿದೆಯಲ್ಲ, ಇದೆಲ್ಲವೂ ಪೂರೈಸ್ಕೊಳ್ಳೋದಕ್ಕೆ ನಾನು ಹೇಳೋ ಸೂತ್ರಗಳನ್ನು, ರಹಸ್ಯಗಳನ್ನು, ತಂತ್ರಗಳನ್ನು, ಯುಕ್ತಿಗಳನ್ನು ನೀನು ಅಳವಡಿಸ್ಕೊಂಡು ನೋಡು. ನೀನೂ ಸುಖವಾಗಿರ್ತೀಯ, ನಿನ್ನ ಕುಟುಂಬನೂ ಸುಖವಾಗಿರುತ್ತೆ. ನೀನು ಕುಟುಂಬ ಸುಖವಾಗಿದ್ದರೆ ನಿನ್ನ ಊರು ಸುಖವಾಗಿರುತ್ತೆ, ರಾಜ್ಯ ಸುಖವಾಗಿರುತ್ತೆ, ದೇಶ ಸುಖವಾಗಿರುತ್ತೆ, ಇಡೀ ಪ್ರಪಂಚನೇ ಸುಖ.